ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗ್ನಲ್ಲಿ ನನ್ನ ಒಂದು ಡೈಲಿ ರೋಟೀನ್ ವ್ಲಾಗ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಜೊತೆಗೆ ಮೀಶೋಯಿಂದ ಕೆಲವೊಂದು ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಿದ್ದೆ, ಅದರ ರಿವ್ಯೂ ಸಹ ಈ ಒಂದು ವ್ಲಾಗಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡ್ದಿರಾ ಕೊನೆ ತನಕ ನೋಡಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ನಾನು ಎದ್ದಿದ ತಕ್ಷಣ ನಮ್ಮ ಮಗನೂ ಎದ್ಬಿಡ್ತಾನೆ, ಅಂದರೆ ಅವನಿಗೆ ಪಕ್ಕದಲ್ಲಿ ಯಾರೂ ಇಲ್ಲ ಅಂದರೆ ನಿದ್ದೆ ಬರೋಲ್ಲ. ಸೊ ಆಯಿತು ಇನ್ನೂ ಒಂದು ಸ್ವಲ್ಪ ಹೊತ್ತು ಮಲಗು ಅಂತ ಮಲಗಿಸಿ ನಾನು ಬೆಳಗ್ಗೆ ಹೋಗಿ ಬ್ರೇಕ್ಫಾಸ್ಟು ಇದೆಲ್ಲ ಪ್ರಿಪೇರ್ ಮಾಡಬೇಕಲ್ಲ ಬಾಕ್ಸಸ್ಗೆ ಎಲ್ಲ. ಸೊ ಬೆಳಗ್ಗೆ 9 ಗಂಟೆಗೆಲ್ಲ ಮಕ್ಕಳು ಮನೆ ಬಿಡಬೇಕಾಗುತ್ತೆ. ಸೊ ಅವ್ರಿಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡಿ ಇಡೋಷ್ಟರಲ್ಲಿ ಕರೆಕ್ಟಾಗಿ 9 ಗಂಟೆಗೆ ಅವ್ರಿಗೆ ತಿನ್ನಿಸಿ ಕಳಿಸೋಷ್ಟರಲ್ಲಿ ಇವಾಗೆಲ್ಲ 9 o'clock ಆಗಿದೆ. ಸೊ ಮಕ್ಕಳು ಸ್ಕೂಲ್ಗೆ ಹೋದರು. ಸೊ ನೆಕ್ಸ್ಟು ಸ್ವಲ್ಪ ಮನೆ ಕೆಲಸ ಎಲ್ಲ ಇರುತ್ತೆ. ಯೂಶ್ವಲಿ ಇದು ಬೆಡ್ಸ್ನ ರೆಡಿ ಮಾಡೋದಂತೆ, ಮನೆ ಕ್ಲೀನ್ ಮಾಡ್ಕೊಳ್ಳೋದು ಇಂಥದ್ದೆಲ್ಲ ಇರುತ್ತೆ. ಅದನ್ನೆಲ್ಲ ಮುಗಿಸ್ಕೊಳ್ತಾ ಇದ್ದೀನಿ. ಸೊ ಮನೆ ಈ ಥರ ನೀಟಾಗಿ ಇದ್ದರೆ ನೆಕ್ಸ್ಟು ಮತ್ತೆ ಮಲಗೋ ಟೈಮ್ಗೆ ಅಷ್ಟೊಂದು ನಮಗೆ ಕಷ್ಟ ಅನಿಸಲ್ಲ. ಸುಸ್ತಾಗಿರ್ತೀವಿ ರಾತ್ರಿ ಎಲ್ಲ ಕಾಲ್ಸ್ ಎಲ್ಲ ಅಟೆಂಡ್ ಮಾಡಿ. ಸೊ ಆವಾಗ ಮುಗಿಸ್ಕೊಂಬಿಡ್ತೀನಿ ನಾನು. ಮತ್ತು ಮನೆ ಆಚೆ ಈ ನಡುವೆ ಈ ಮಂಗಗಳದೆಲ್ಲ ತುಂಬಾ ಕಾಟ ಆಗೋಗಿತ್ತು. ಸೊ ಅದಕ್ಕೆ ಈ ಥರ ಗ್ರಿಲ್ಸ್ ಹಾಕ್ಸ್ಬಿಟ್ಟಿದ್ದೀನಿ. ಸೊ ಗ್ರಿಲ್ಸ್ ಹಾಕ್ಸ್ಬೇಕಾದ್ರೆ ಈ ಪಾಟ್ಸ್ ಎಲ್ಲ ಇಟ್ಕೊಳ್ಳೋಕ್ಕೆ ನಾನು ಒಂದು ಸ್ಲ್ಯಾಬ್ ಥರ ಮಾಡಿಸ್ಕೊಂಡಿದ್ದೀನಿ. ಸೊ ಅದ್ರ ಮೇಲೆ ತುಳಸಿ ಪಾಟ್ ಇವಾಗ ಇಟ್ಕೊಂಡಿದ್ದೀನಿ. ಸೊ ನನ್ನ ಒಂದು ಡೈಲಿ ರೂಟೀನಲ್ಲಿ ಪ್ಲ್ಯಾಂಟ್ಸ್ ಕೇರ್ ಸಹ ಒಂದು 10-15 ಮಿನಿಟ್ಸ್ ಇದ್ದೇ ಇರುತ್ತೆ. ಯಾಕಂದರೆ ಗಿಡಗಳಿಗೂ ಆರೈಕೆ ಬೇಕಲ್ವ. ಏನಿಲ್ಲ ಅಂದ್ರೂ ಅಟ್ಲೀಸ್ಟ್ ನೀರಾದರೂ ಹಾಕಬೇಕಾಗುತ್ತೆ. ಸೊ ಸ್ವಲ್ಪ ಇಂಡೋರ್ ಪ್ಲ್ಯಾಂಟ್ಸ್ಗೆಲ್ಲ ತುಂಬಾ ಕಡಿಮೆ ನೀರು ಹಾಕ್ತೀನಿ, ಜಸ್ಟ್ ಮೇಲೆ ಸ್ಪ್ರೇ ಮಾಡ್ತೀನಿ ಅಷ್ಟೇ. ಬಟ್ ಔಟ್ಡೋರ್ ಪ್ಲ್ಯಾಂಟ್ಸಿಗೆ ಮಾತ್ರ ನಾನು ರೆಗ್ಯುಲರಾಗಿ ವಾಟ್ರಿಂಗ್ ಮಾಡ್ತೀನಿ. ಏಕೆಂದರೆ ತುಂಬ ಇಂಡೋರ್ ಪ್ಲ್ಯಾಂಟ್ಸ್ಗೆಲ್ಲ ಜಾಸ್ತಿ ವಾಟ್ರಿಂಗ್ ಮಾಡಿದ್ರೆ ಅದು ಗಿಡ ಹಾಳಾಗುತ್ತೆ, ಅಂದರೆ ಸತ್ತೋಗುತ್ತೆ. ಸೊ ಆ ಒಂದು ರೀಸನಿಂದ ಇಲ್ಲಿ ಜಸ್ಟ್ ಮೇಲೆ ಮಾತ್ರ ಸ್ಪ್ರೇ ಮಾಡ್ತೀನಿ. ಈ ಸ್ನೇಕ್ ಪ್ಲ್ಯಾಂಟ್ಸ್ಗೆ ಮತ್ತು ಈ ಫರ್ನ್ಸ್ಗೆ ಇದಕ್ಕೆಲ್ಲ ಜಾಸ್ತಿ ನೀರು ಅವಶ್ಯಕತೆ ಬರಲ್ಲ. ಯಾಕಂದರೆ ಅದೆಲ್ಲ ಜಾಸ್ತಿ ನೀರು ಹಾಕಿದಷ್ಟು ಅದು ಗಿಡ ಸಾಯೋದು ಜಾಸ್ತಿ. ಸೊ ಸರ್ವೈವಲ್ ರೇಟ್ ತುಂಬ ಇರೋದ್ರಿಂದ ನೀವು ಅದಕ್ಕೆ ಮೇಂಟೆನೆನ್ಸೇ ಅವಶ್ಯಕತೆ ಇರಲ್ಲ, ಎಸ್ಪೆಷಲಿ ಈ ಸ್ನೇಕ್ ಪ್ಲ್ಯಾಂಟ್ಸು. ಸೊ ಮನೆ ಹತ್ರ ಅಂತೂ ಜಾಸ್ತಿ ಸ್ನೇಕ್ ಪ್ಲ್ಯಾಂಟ್ಸ್ ಇಟ್ಟಿದ್ದೀನಿ ಆ ಒಂದು ರೀಸನಿಂದ. ಮತ್ತು ತುಂಬ ಆಕ್ಸಿಜನ್ ಸಹ ಪ್ರೊಡ್ಯೂಸ್ ಮಾಡುತ್ತೆ ಈ ಪ್ಲ್ಯಾಂಟ್ಸು. ಸೊ ಇವಾಗೆಲ್ಲ ವಾಟ್ರೆಲ್ಲ ಸ್ಪ್ರೇ ಮಾಡಿರೋದಾಗಿದೆ, ಅದು ಫ್ರೆಶ್ ಆಗಿ ಕಾಣ್ತಾ ಇದೆ ಗಿಡಗಳೆಲ್ಲ. ಸೊ ಎಸ್ಪೆಷಲಿ ಮನೆ ಡೆಕೋರೇಷನ್ಸ್ಗೆ ಇಂಥದಕ್ಕೆ ನಾನು ಆರ್ಟಿಫಿಷಿಯಲ್ಗಿಂತ ಜಾಸ್ತಿ ರಿಯಲ್ ಪ್ಲಾಂಟ್ಸ್ನೇ ಪ್ರಿಫರ್ ಮಾಡ್ತೀನಿ. ಸೊ ಅದು ಆರೋಗ್ಯಕ್ಕೂ ಒಳ್ಳೆಯದು, ಮತ್ತು ಒಂಥರ ಫ್ರೆಶ್ ಫೀಲ್ ಕೊಡುತ್ತೆ ನಮಗೆ. ಎದ್ದಿದ ತಕ್ಷಣ ಗಿಡಗಳು ನೋಡಿದಾಗ ಒಂಥರ ಪೀಸ್ಫುಲ್ಲಾಗಿ ಅನಿಸುತ್ತೆ. ಸೊ ನೆಕ್ಸ್ಟ್ ಒಂದು ಮೇಳಕ್ಕೆ ಹೋಗಿದೆ ಅಂತ ಹೇಳಿದ್ನಲ್ಲ, ನೀವು ನನ್ನ ಪ್ರೀವಿಯಸ್ ಬ್ಲಾಗ್ ನೋಡಿದರೆ ಕೋಲಾರದಲ್ಲಿ ನಡೆಸಿದಂಥ ಒಂದು ಮೇಳ ಬ್ಲಾಗ್ ಹಾಕಿದ್ದೀನಿ. ಅಲ್ಲಿ ಯಾವ್ಯಾವ ಪ್ಲಾಂಟ್ಸ್ನ ತಂದಿದ್ದೀನಿ ಅಂತ ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದೊಂದು ಪ್ಲ್ಯಾಂಟ್ ತೊಗೊಂಡೆ ನೋಡಿ, ವಿತ್ ಪಾಟು. ಇದು ಜಸ್ಟ್ 100 rupees ಕೊಟ್ಟೆ. ಇದು ಇಂಡೋರ್ ಪ್ಲ್ಯಾಂಟೇ. ಸೊ ಇದು ಹೆಂಗೂ ಈ ಜಾಗದಲ್ಲಿ ಬಿಸಿಲು ಬೀಳಲ್ಲ, ಅದಕ್ಕೆ ಇಲ್ಲಿ ಬರೀ ಸ್ನೇಕ್ ಪ್ಲ್ಯಾಂಟ್ಸು ಮತ್ತು ಆ ಪ್ಲ್ಯಾಂಟ್ ಇಟ್ಟಿದ್ದೀನಿ. ಮತ್ತು ಈ 2 ಪ್ಲ್ಯಾಂಟ್ನ ತೊಗೊಂಡಿದ್ದೀನಿ, ಈ ಸೈಡ್ಸಲ್ಲಿ ಇಟ್ಟಿದ್ದೀನಲ್ಲ ಬಾರ್ಡ್ರಲ್ಲಿ. ಇದರದ್ದು ಲೀವ್ಸ್ ನಂಗೆ ತುಂಬ ಇಷ್ಟ ಆಯಿತು. ಬಟ್ ಇದು ಔಟ್ಡೋರ್ ಪ್ಲ್ಯಾಂಟ್, ಇದಕ್ಕೆ ಬಿಸಿಲು ಬೇಕು, ಅದಕ್ಕೆ ಇದನ್ನು ಬಿಸಿಲು ಬಿಡೋ ಕಡೆ ಇಟ್ಟಿದ್ದೀನಿ. ಸೊ ಒಂದು ಸ್ಲ್ಯಾಬ್ ಮಾಡ್ಕೊಂಡಿದ್ದೀನಲ್ಲ, ಅದ್ರ ಮೇಲೆ ಈ ಗಿಡಗಳನ್ನೆಲ್ಲ ಇಡೋದ್ರಿಂದ ನೀಟಾಗಿ ಬಿಸಿಲು ಬಿಡುತ್ತೆ ಮಧ್ಯಾಹ್ನದ ಮೇಲೆ. ಸೊ ಇದು ವೈಟ್ ಲೀವ್ಸ್ ಇದೆ, ತುಂಬಾ ಚೆನ್ನಾಗಿದೆ. ಸೊ ಇದು 80 rupees ವಿತ್ ಪಾಟು. ಸೊ 160 rupees ಕೊಟ್ಟು 2 ಪಾಟ್ಸ್ನ ತೊಗೊಂಡಿದ್ದೀನಿ. ಸೊ ವರ್ತ್ ಅನಿಸ್ತು. ಈ ಥರ ಗೌರ್ಮೆಂಟ್ ಆರ್ಗನೈಸ್ ಮಾಡೋ ಮೇಳಗಳಿಗೆಲ್ಲ ಹೋದರೆ ತುಂಬ ಕಡಿಮೆ ರೇಟ್ಗೆ ನಿಮಗೆ ಸಿಕ್ಬಿಡುತ್ತೆ. ಮತ್ತು ಆಲ್ಮೋಸ್ಟ್ ಒಂದು 400 rupees ಪ್ಲ್ಯಾಂಟ್ಸ್ನ ಪರ್ಚೇಸ್ ಮಾಡಿಕ್ಕೆ ಈ ತುಳಸಿ ಗಿಡ 2, ಕೃಷ್ಣ ತುಳಸಿ ಮತ್ತು ನಾರ್ಮಲ್ ತುಳಸಿ, ಇದೆರಡೂ ಅಲ್ಲಿ 20 rupees ಏನೋ ಪ್ಯಾಕೆಟ್ ಅಂತ ಇಟ್ಟಿದ್ರು. ಬಟ್ ಅದು ನನಗೆ ಫ್ರೀಯಾಗಿ ಕೊಟ್ಟರು ಅವರು, ಅಂದರೆ ಒಂದು 8 ಪ್ಲ್ಯಾಂಟ್ಸ್ ತೊಗೊಂಡೆ ಅಂತ. ಮತ್ತು ಇದೊಂದು ತೊಗೊಂಡೆ, ಇದು ವಿತೌಟ್ ಪಾಟ್ ತೊಗೊಂಡೆ, 50 rupees ಚಾರ್ಜ್ ಮಾಡಿದ್ರು. ಮತ್ತು 2 ಫರ್ನ್ಸ್ನ ತೊಗೊಂಡೆ. ಸೊ ಇದು ಫರ್ನ್ಸ್ದು ಒಂದು ಆಚೆ ಇಟ್ಟಿದ್ದೀನಿ, ಆ್ಯಕ್ಚುಲಿ ಹ್ಯಾಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ಸದ್ಯಕ್ಕೆ ಇಲ್ಲಿ ಇಟ್ಟಿದ್ದೀನಿ. ಇನ್ನೊಂದು ಫರ್ನ್ ಪ್ಲ್ಯಾಂಟ್ನ ನಾನು ಮನೆ ಒಳಗಡೆ ಇಟ್ಟಿದ್ದೀನಿ. ಇಂಡೋರ್ ಪ್ಲ್ಯಾಂಟ್ಸ್ ಅಲ್ವಾ ಇದೆಲ್ಲ. ಸೊ ಯೂಶ್ವಲಿ ನಾವು ಈ ನಾರ್ಮಲ್ ಶಾಪ್ಸ್ಗೆ ಹೋದ್ರೆ ಇಂಡೋರ್ ಪ್ಲ್ಯಾಂಟ್ಸ್ ಅಂದರೆ ಮಿನಿಮಮ್ 200 ಹಂಗೆ ಹೇಳ್ತಾರೆ. ಬಟ್ ಇದೆಲ್ಲ ನೋಡಿ 50-60 rupeesಗೆಲ್ಲ ಅಲ್ಲಿ ಮೇಳದಲ್ಲಿ ಸಿಗುತ್ತೆ. ಅಲ್ಲಿ ಮೇಳದಲ್ಲೂ ನೋಡಿ ತೊಗೋಬೇಕು, ಅದರಲ್ಲೂ ಪ್ರೈವೇಟ್ ನರ್ಸರಿ ಅವರು ಬಂದಿರ್ತಾರೆ, ಅವರೆಲ್ಲ ಕಾಸ್ಟ್ಲಿ ಇರುತ್ತೆ. ಬಟ್ ಆ ಒಂದು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರದ್ದೇ ಒಂದು ನರ್ಸರಿ ಇರುತ್ತೆ, ಅಲ್ಲಿ ತುಂಬ ಚೀಪಾಗಿ ಸಿಗುತ್ತೆ. ಸೊ ನೆಕ್ಸ್ಟು ಒಂದು ಪಾರ್ಸಲ್ ಬಂತು ಇವತ್ತು. ಅದು ಮೀಶೋಯಿಂದ ಒಂದು ಜಗ್ ಥರ ತೊಗೊಂಡಿದ್ದೆ, ಗ್ಲಾಸ್ವೇರು. ಇದು ತುಂಬ ದಿನದಿಂದ ತೊಗೋಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಸೊ ಈ ಇಯರ್ ಎಂಡ್ ಬಂದರೆ ನಮ್ಮದು ಕಂಪ್ನೀಸ್ ಕಡೆ ಎಲ್ಲ ಈ ಒಂದು ಕೂಪನ್ಸ್ ಥರ ಕೊಡ್ತಾರೆ, ಏನಾದರೂ ಗಿಫ್ಟ್ ವೋಚರ್ಸು ಆ ಥರ ಎಲ್ಲ. ಸೊ ಮೀಶೋದು ಇಲ್ಲಾಂದರೆ ಈ ಅಮೆಝಾನ್ ಇಂಥದ್ದು ಏನಾರ ಪರ್ಚೇಸ್ ಮಾಡ್ತಾಯಿದ್ದೀನಿ. ಮದುವೆಗೆ ಮುಂಚೆ ಎಲ್ಲ ಲೈಕ್ ಡ್ರೆಸ್ಸಸ್ ತೊಗೊಳಕ್ಕೆ ಅಂಥದಕ್ಕೆಲ್ಲ ಯೂಸ್ ಮಾಡ್ಕೊಳ್ತಾ ಇದ್ವಿ ವೋಚರ್ಸ್ನ. ಬಟ್ ಮದುವೆ ಆದಮೇಲೆ ನೋಡಿ ಇವಾಗ ಈ ಪ್ರಿಯಾರಿಟಿ ಡಿಫ್ರೆಂಟ್ ಆಗಿದೆ. ಇವಾಗೆಲ್ಲ ಮನೆಗೆ ಬೇಕಾಗಿರೋ ವಸ್ತುಗಳಿಗೆ ಇಂಥದಕ್ಕೆ ರಿಲೇಟೆಡು ವೋಚರ್ಸ್ ತೊಗೊಳ್ತೀವಿ.
ಸೊ ಇದು ಒಂದು ವೋಚರಲ್ಲಿ ತೊಗೊಂಡಂಥ ಒಂದು ಪ್ರಾಡಕ್ಟು, ಮೀಶೋ ಪ್ರಾಡಕ್ಟು. ಬಟ್ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ, ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತಲೇ ಚೆನ್ನಾಗಿ ಬಂದಿದೆ. ಇದರಲ್ಲಿ 1 ಲೀಟ್ರದ್ದು ಇತ್ತು, 1.8 ಲೀಟ್ರದ್ದು ಇತ್ತು. ಸ್ವಲ್ಪ ದೊಡ್ಡದೇ ಇರಲಿ ಅಂತ 1.8 ಲೀಟ್ರ್ ತೊಗೊಂಡಿದ್ದೀನಿ. ಜ್ಯೂಸಸ್ಸು ಮತ್ತು ಏನೇನೋ ಮನೇಲಿ ಬಿಸಿ ನೀರೆಲ್ಲ ಹಾಕಿಡೋಕ್ಕೆ ಸದ್ಯಕ್ಕೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ ಆ್ಯಕ್ಚುಲಿ ಇದನ್ನು ತರಿಸಿರೋದು ನನ್ನ ಮಗಳ ರಿಕ್ವೆಸ್ಟ್ ಮೇಲೆ. ಅವಳ ಬರ್ಡೇಗೆ ಈ ಜ್ಯೂಸಸ್ ಎಲ್ಲ ಸರ್ವ್ ಮಾಡಬೇಕು ಅಂತ ಹೇಳಿದ್ದಾಳೆ. ಸೊ ಅದಕ್ಕೆ ಈ ನಾರ್ಮಲ್ ಜಗ್ಸ್ಗಿಂತ ಈ ಥರ ಒಂದು ಗ್ಲಾಸ್ವೇರ್ ಅಂದರೆ ಟ್ರೆಂಡಿಯಾಗಿ ಚೆನ್ನಾಗಿ ಕಾಣುತ್ತೆ. ಮತ್ತು ನನಗೆ ಜಾಸ್ತಿ ನಾನು ಗ್ಲಾಸ್ವೇರ್ಸೇ ಪ್ರಿಫರ್ ಮಾಡ್ತೀನಿ ಕಿಚನ್ಗೆ. ಡೆಲಿಕೇಟಾಗಿ ಯೂಸ್ ಮಾಡಬೇಕು, ಬಟ್ ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ ಈ ಥರ ಹಾಕಿ ಇವಾಗ ಬಿಸಿ ನೀರು ಯೂಸ್ ಮಾಡ್ಕೊಳ್ಳೋಕ್ಕೆ ಹಾಕಿಟ್ಟಿದ್ದೀನಿ. ಸೊ ಇಷ್ಟೊತ್ತಾಗುತ್ತೆ, ಆಲ್ಮೋಸ್ಟ್ ಮಧ್ಯಾಹ್ನನೇ ಹೋಗುತ್ತೆ ನಂದು ಬ್ರೇಕ್ಫಾಸ್ಟ್ ತಿನ್ನೋಷ್ಟರಲ್ಲಿ. ಸೊ ಮಕ್ಕಳಿಗೆ ಇವತ್ತು ಪುಲಾವ್ ಮತ್ತು ಸ್ವಲ್ಪ ಸ್ನ್ಯಾಕ್ಸ್ಗೆ ಪೈನಾಪಲ್ ಹಾಕಿ ಕಳಿಸಿದೆ. ಸೊ ನಂದು ಬ್ರೇಕ್ಫಾಸ್ಟ್ ಅವ್ರಿಗೆ ಏನಿರುತ್ತೋ ಲಂಚ್ ಬಾಕ್ಸ್ ಅದೇ ಇರುತ್ತೆ. ನಂದು ಬ್ರೇಕ್ಫಾಸ್ಟು ಸೇಮ್ ಮೆನ್ಯೂ ಇರುತ್ತೆ. ಸೊ ಸ್ವಲ್ಪ ಆನಿಯನ್ಸ್ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ. ಯೂಶ್ವಲಿ ಈ ಥರ ಮಸಾಲ ರೈಸು ಇಂಥದ್ದೆಲ್ಲ ಮಾಡಿದಾಗ, ನಾನ್ ವೆಜ್ ಎಲ್ಲ ಮಾಡಿದಾಗ ಈ ಥರ ಆನಿಯನ್ಸ್ ಹಾಕ್ಕೊಂಡು ತಿನ್ನೋದು ಅಭ್ಯಾಸ. ಸೊ ನೆಕ್ಸ್ಟ್ ಇನ್ನೂ ಫ್ಯೂ ಪ್ರಾಡಕ್ಟ್ಸ್ನ ತರಿಸಿದೆ. ಇದೆಲ್ಲ ಬಿಲೋ 100 ರುಪೀಸ್ ಪ್ರಾಡಕ್ಟ್ಸು. ಇದು ಬಂದು ಪಿಜ್ಜಾ ಕಟ್ಟರು. ಇದು ನನ್ನ ಮಗಳು ತುಂಬ ದಿನದಿಂದ ಕೇಳ್ತಾ ಇದ್ಲು, ಅಮ್ಮ ಪಿಜ್ಜಾ ಕಟ್ಟರು ಒಂದು ತಗೋ, ಚಾಕೋಲ್ ಕಟ್ ಮಾಡಬೇಡ ಅಂತೆಲ್ಲ. ಸೊ ಅದಕ್ಕೆ ಅದೊಂದು ತೊಗೊಂಡಿದ್ದೀನಿ, ಅದು ಬಿಲೋ 100 ಇದೆ. ಮತ್ತು ಇದೊಂದು ಬಂದು ಈ ಪಾಪ್ಕಾರ್ನ್ ಎಲ್ಲ ಸರ್ವ್ ಮಾಡೋಕ್ಕೆ ಅಂತ ತೊಗೊಂಡಿರೋದು. ಅಂದರೆ ಯೂಶ್ವಲಿ ಬರ್ಡೇ ಪಾರ್ಟೀಸಲ್ಲೆಲ್ಲ ಈ ಪಾಪ್ಕಾರ್ನ್ಸ್ ಎಲ್ಲ ಇಡ್ತೀವಲ್ವ, ಆವಾಗ ಜಸ್ಟ್ ಸ್ಪೂನ್ಸ್ ಹಾಕಿಡ್ತಾ ಇದ್ದೆ. ಬಟ್ ಈ ಸಲ ಅವಳ ಬರ್ಡೇಗೆ ಈ ಥರ ಸರ್ವಿಂಗ್ ಸ್ಪೂನ ಇಡಬೇಕು ಅಂದ್ಲು. ಆಯಿತು ಅಂತ ಅದು ಒಂದು ತರಿಸಿದ್ದೀನಿ. ಮತ್ತು ಈ ಟಿಶ್ಯೂ ಪೇಪರ್, ಇದು ಅಷ್ಟೇ. ಟಿಶ್ಯೂ ಪೇಪರ್ ಅಲ್ಲಿ ಇಲ್ಲಿ ಇಡಿದ್ರೆ ಸುಮ್ಮನೆ ಹಾಳಾಗ್ತಾಯಿತ್ತು, ಮತ್ತು ಬಾಕ್ಸಸ್ ಬೇಗ ಹಾಳಾಗುತ್ತೆ. ಅದಕ್ಕೆ ಈ ಥರ ಒಂದು ಹೋಲ್ಡರ್ ತರಿಸಿದ್ದೀನಿ. ಇದರಲ್ಲಿ ಹಾಕಿಟ್ರೆ ಮಕ್ಕಳು ಈಸಿಯಾಗಿ ಅದನ್ನು ತೆಗೆದು ಯೂಸ್ ಮಾಡ್ತಾರೆ ಅಂತ. ಸೊ ಈ 3 ಪ್ರಾಡಕ್ಟ್ಸ್ ಸಹ ಬಿಲೋ 100 ರುಪೀಸಲ್ಲಿ ತೊಗೊಂಡಿರುವಂಥ ಪ್ರಾಡಕ್ಟ್ಸ್ ಮೀಶೋಲಿ. ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ಸೊ ನೆಕ್ಸ್ಟು ನಂದು ಆಫೀಸ್ಗೆ ಲಾಗಿನ್ ಮಾಡುವಂಥ ಟೈಮ್ ಆಯಿತು. ಸೊ ನಂದು ಡೈಲಿ ರೂಟೀನಲ್ಲಿ ಬೆಳಗಿನ ಜಾವ ಒಂದು 10:30 ಅಷ್ಟರಲ್ಲಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಬಿಟ್ರೆ ಆಮೇಲೆ ನೆಕ್ಸ್ಟ್ ಈವ್ನಿಂಗ್ ತನಕ ಆಫೀಸ್ ಕೆಲಸ ಇರುತ್ತೆ. ಸೊ ನೆಕ್ಸ್ಟು ಮಧ್ಯಾಹ್ನಕ್ಕೆ ಲಂಚ್ಗೆ ಏನು ಬೇಕೋ ಎಲ್ಲ ಪ್ರಿಪೇರ್ ಮಾಡಿ ಇಟ್ಬಿಡ್ತಾ ಇದ್ದೀನಿ ಆಫೀಸ್ ಕೆಲಸ ಸ್ಟಾರ್ಟ್ ಆಗೋಕ್ಕೆ ಮುಂಚೆ. ಸೊ ಬೆಳಗ್ಗೆನೇ ನಾನು ಮಾಡಿರೋ ರೀಸನ್ ಏನಂದರೆ, ಮಧ್ಯಾಹ್ನ ಒಂದು ಸ್ವಲ್ಪ ಟೆನ್ಷನ್ ಇರಬಾರ್ದು ಆಫೀಸ್ ಕೆಲಸ ಮಾಡಬೇಕಾದ್ರೆ. ಅಂದರೆ ಮಧ್ಯಾಹ್ನ ಹಸ್ಬೆಂಡ್ ಬರ್ತಾರೆ, ಅಡುಗೆ ಮಾಡಬೇಕು, ಇಂಥದ್ದೆಲ್ಲ ಟೆನ್ಷನ್ ಇರಬಾರ್ದು. ಸೊ ಆ ಒಂದು ರೀಸನಿಂದ ಸಾಂಬಾರು ಮಾತ್ರ ಮಾಡಿ ಬೆಳಗ್ಗೆನೇ ಇಟ್ಬಿಡ್ತೀನಿ. ಬಟ್ ಮಧ್ಯಾಹ್ನ ಬಿಸಿ ಬಿಸಿ ಅನ್ನನೋ ಮುದ್ದೆನೋ ಅದಕ್ಕೆ ಮಾಡ್ಕೊಳ್ತೀನಿ. ಅದಕ್ಕೇನು ಒಂದು 10-15 ಮಿನಿಟ್ಸ್ ಇದ್ದರೆ ಸಾಕಲ್ವ ಅನ್ನ ಮತ್ತು ಮುದ್ದೆ ಎಲ್ಲ ಮಾಡ್ಕೊಳ್ಳೋಕ್ಕೆ. ಸೊ ಇವತ್ತು ಬೆಳಗ್ಗೆನೇ ನಾನು ಸೋರೆಕಾಯಿ ಇತ್ತು, ಅದರಲ್ಲಿ ಒಂದು ಹಾಫ್ ಸೋರೆಕಾಯಿನ, ತುಂಬ ದೊಡ್ಡದಿತ್ತು ಸೋರೆಕಾಯಿ, ಅದಕ್ಕೆ ಅದರಲ್ಲಿ ಹಾಫ್ ಪೋರ್ಷನ್ನ ಇವಾಗ ಬಸ್ಸಾರು ಮಾಡ್ಕೊಳ್ತಾ ಇದ್ದೀನಿ. ಸೊ ಸೋರೆಕಾಯಿ ಎಲ್ಲ ಇದ್ದಾಗ ನಾನು ಈ ಕೈಮಾ ಉಂಡೆ ಬಾಲು ಈ ಥರನೂ ಮಾಡ್ಕೊಳ್ತೀನಿ. ಬಟ್ ಇವಾಗ ಒಂದು ಸ್ವಲ್ಪ ಚಳಿ ಇದೆಯಲ್ವ, ಈ ಬಸ್ಸಾರು ಜೀರಿಗೆ ಮೆಣಸು ಎಲ್ಲ ಹಾಕಿ ಮಾಡಿರೋದ್ರಿಂದ ಸ್ವಲ್ಪ ಅದು ಒಂಥರ ಒಳ್ಳೆಯದು, ಈ ಕೋಲ್ಡೆಲ್ಲ ಅವಾಯ್ಡ್ ಮಾಡುತ್ತೆ ಅಂತ ಬಸ್ಸಾರು ಮಾಡ್ಕೊಳ್ತಾ ಇದ್ದೀನಿ. ಸೊ ತುಂಬ ಚಳಿ ಅನಿಸ್ತಾಯಿತ್ತು, ಅದಕ್ಕೆ ಒಂಥರ ಶಾಲ್ ಥರ ಹಾಕ್ಕೊಂಡೆ ಎಲ್ಲ ಕೆಲಸ ಮಾಡ್ತಾಯಿದ್ದೀನಿ ಇವತ್ತು. ಸೊ ಬಸ್ಸಾರು ಮಾಡೋದಂತೂ ತುಂಬಾ ಈಸಿ. ಬೇಳೆ ಬೇಯಕ್ಕಿಡೋ ಟೈಮಲ್ಲೇ ಮೇಲೆ ಎಲ್ಲ ಅದು ಸೋರೆಕಾಯಿ ಏನಿದೆಯಲ್ಲ ಅದು ಮತ್ತು ಟೊಮೆಟೊ ಎಲ್ಲ ಕಟ್ ಮಾಡಿ ಬೇಯಕ್ಕೆ ಇಟ್ಕೊಂಡ್ಬಿಡ್ತೀನಿ. ಒಂದು ಅದು ಬೇಯೋ ಟೈಮಲ್ಲೂ ನಾನು ಆಫೀಸ್ ಕೆಲಸ ಮಾಡ್ಕೊಳ್ತಾ ಇರ್ತೀನಿ. ಸಮ್ಟೈಮ್ಸು ಕಾಲ್ಸ್ ಅಟೆಂಡ್ ಮಾಡೋದು ಎಲ್ಲ. ಮತ್ತು ಅದಕ್ಕೊಂದು ಮಸಾಲೆ ರುಬ್ಬಿಟ್ಕೊಂಬಿಟ್ರೆ ಈ ಕಡೆ ಸಾಂಬಾರು ರೆಡಿಯಾಗಿ ಹೋಗುತ್ತೆ, ಒಗ್ಗರಣೆ ಹಾಕ್ಕೊಂಡ್ರೆ ತರಕಾರಿಗಳಿಗೆ ಪಲ್ಯನೂ ರೆಡಿಯಾಗಿ ಹೋಗುತ್ತೆ. ಸೊ ಇವತ್ತು ಕಡಲೆಬೀಜ ಪುಡಿ ಚೆಲ್ಲಿಲ್ಲ, ಇದ್ರ ಮೇಲೆ ಕಡಲೆಬೀಜ ಖಾಲಿಯಾಗಿತ್ತು. ಬಟ್ ಪಲ್ಯದ ಮೇಲೆ ಈ ಥರ ಕಡಲೆಬೀಜ ರೋಸ್ಟ್ ಮಾಡಿ ಅದನ್ನು ಪುಡಿ ಮಾಡಿ ಚೆಲ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ. ಸೊ ಇವಾಗ ಮಧ್ಯಾಹ್ನ ಆಗಿದೆ, ಆಫೀಸ್ ಕೆಲಸ ಎಲ್ಲ ಮುಗಿಸ್ಕೊಂಬಂದು ಇವಾಗ ಲಂಚು ಇದಾಗಿತ್ತು ನಂದು. ಬಿಸಿ ಬಿಸಿ ಅನ್ನ ಮಾಡಿಕೊಂಡೆ, ಮುದ್ದೆ ಮಾಡ್ಕೊಳ್ಳೋಷ್ಟು ಟೈಮ್ ಇರಲಿಲ್ಲ. ಸೊ ರೈಸ್ ಒಂದು ಕುಕ್ಕರ್ ಇಟ್ಕೊಂಡು ಇವತ್ತು ಅನ್ನ, ಬಿಸಿ ಬಿಸಿ ಅನ್ನ, ಬಸ್ಸಾರು ಮತ್ತು ಪಲ್ಯ. ಸೊ ಇದಾಗಿತ್ತು ನನ್ನ ಒಂದು ಲಂಚ್ ಮೆನ್ಯೂ. ಸೊ ಈ ವರ್ಕ್ ಫ್ರಮ್ ಹೋಮ್ ಯಾರಿಗೆ ಹೆಲ್ಪ್ ಆಗಿದೆಯೋ, ಯಾರಿಗೆ ತೊಂದರೆ ಆಗಿದೆಯೋ ಗೊತ್ತಿಲ್ಲ, ಬಟ್ ನನಗಂತೂ ತುಂಬಾ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು. ಸೊ ಹಂಗೂ ಮಧ್ಯದಲ್ಲಿ ಮೀಟಿಂಗ್ಸ್ಗೆ ಅದಕ್ಕೆ ಇದಕ್ಕೆ ಆಫೀಸ್ಗೆ ಹೋಗಿ ಬರಬೇಕು. ಬಟ್ ಮ್ಯಾಕ್ಸಿಮಮ್ ಮನೆಗಳಲ್ಲೇ ವರ್ಕ್ ಮಾಡ್ತಾಯಿದ್ದೀವಿ ಇವಾಗ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ. ಸೊ ಒಂಥರ ಏನಂತಾರಂದರೆ, ಬೆಳಗ್ಗೆ ಬ್ರೇಕ್ಫಾಸ್ಟು, ಮಧ್ಯಾಹ್ನ ಲಂಚು, ರಾತ್ರಿ ಡಿನ್ನರು ಎಲ್ಲ ಲ್ಯಾಪ್ಟಾಪ್ ಮುಂದೆನೇ ಕೂತ್ಕೊಂಡು ತಿನ್ನೋಂಗೆ ಹೋಗಿದೆ. ಸೊ ಇನ್ ಬಿಟ್ವೀನ್ ಮಧ್ಯದಲ್ಲಿ ಒಂದು ಟೀ ಬ್ರೇಕ್ ಸಹ ತೊಗೊಳ್ತೀನಿ. ಆಫೀಸ್ ಕೆಲಸ ಮಾಡಿ ತಲೆ ನೋವ್ತಾ ಇರುತ್ತೆ, ಲ್ಯಾಪ್ಟಾಪ್ ಮುಂದೆನೇ ಕೂತಿರ್ತೀವಲ್ವ, ಇದಂತೂ ಮ್ಯಾಂಡೇಟ್ರಿ ಅನಿಸುತ್ತೆ. ಒಂದೊಂದು ಟೈಮು ಸಂಜೆ ಆಗ್ತಾ ಟೈಮ್ ಬರೋಷ್ಟರಲ್ಲೇ ತಲೆನೋವು ಸ್ಟಾರ್ಟ್ ಆಗ್ತದೆ ಈ ನಡುವೆ. ಸೊ ಆಯಿತು ಅಂತ 2 ಕಪ್ ಟೀ ಮಾಡ್ತೀನಿ. ಹಸ್ಬೆಂಡ್ ಇನ್ನೇನೋ ಅವರು ಶಾಪ್ಗೆ ಹೋಗೋ ಟೈಮ್ಗೆ.
ಮಕ್ಕಳಿಗೆ ಸ್ವಲ್ಪ ಸ್ನ್ಯಾಕ್ಸ್ಗೆ ಆಮ್ಲೆಟ್ ಆ ಥರ ಏನಾರ ಮಾಡಿಕೊಟ್ಬಿಡ್ತೀನಿ. ತುಂಬ ಕ್ವಿಕ್ಕಾಗಿ ಆಗೋವಂಥ ಸ್ನ್ಯಾಕ್ಸ್ ಅಂದರೆ ಆಮ್ಲೆಟೇ. ಜಸ್ಟ್ ಹೆಂಚು ಮೇಲೆ ಹೊಡೆದು ಒಂಚೂರು ಉಪ್ಪು ಕೊಟ್ಬಿಟ್ರೆ ಆಗೋಗುತ್ತೆ. ಕ್ವಿಕ್ಕೆಸ್ಟ್ ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ಬಟ್ ಡೈಲಿ ಮೊಟ್ಟೆನೂ ನಮ್ಮ ಮಕ್ಕಳು ಇಷ್ಟ ಬೀಳಲ್ಲ. ಮತ್ತು ಇನ್ ಬಿಟ್ವೀನ್ ಸ್ವಲ್ಪ ಹಾಲು ಬಿಸ್ಕೆಟ್ ಈ ಥರದ್ದು ಇಷ್ಟಪಡ್ತಾರೆ. ಕೆಲವೊಂದು ಸರಿ ದೋಸೆ ಹಾಕ್ಕೊಡು ಅಂತಾರೆ. ದೋಸೆ ಟೊಮೆಟೊ ಚಟ್ನಿ ಮಾಡಿದ್ದೀನಿ. ಈ ಥರ ಸ್ನ್ಯಾಕ್ಸ್ ಸಹ ಚೇಂಜ್ ಆಗ್ತಾ ಇರುತ್ತೆ. ಮತ್ತು ಕೆಲವೊಂದು ಸಲ ಪಡ್ಡು ಮಾಡಿಕೊಡ್ತೀನಿ. ಇಲ್ಲಾಂದರೆ ಏನಾದರೂ ಮಸಾಲೆ ಸಾಂಬಾರು ಇಂಥದ್ದೆಲ್ಲ ಮಾಡಿದಾಗ ಪಾನಿಪುರಿ ಇಲ್ಲ ಚಾಟ್ಸ್, ಚೋಲೆ ಮಸಾಲ ಈ ಥರ ಮಾಡಿಕೊಡ್ತೀನಿ. ಬಟ್ ಲೈಕ್ ಸಮ್ಟೈಮ್ಸ್ ಏನೂ ನನಗೆ ಪೇಷನ್ಸ್ ಇಲ್ಲ ಅಂದಾಗ ಈ ಥರ ಆಮ್ಲೆಟ್ ಮಾಡಿಕೊಟ್ಬಿಡ್ತೀನಿ. ಹೆಲ್ತಿನೂ ಇರುತ್ತೆ, ಕ್ವಿಕ್ಕಾಗೂ ಆಗುತ್ತೆ ಅಂತ ಮಕ್ಕಳು ಇಷ್ಟಪಟ್ಟು ತಿಂದುಬಿಡ್ತಾರೆ. ಒಂದು ಆಮ್ಲೆಟ್ ಅಂದರೆ ಆರಾಮಾಗಿ ತಿನ್ಕೊಳ್ತಾರೆ. ಸೊ ಮಾರ್ನಿಂಗ್ ಇವ್ರು ಸ್ಕೂಲ್ಗೆ ಹೋಗೋವಾಗ ಮತ್ತು ಈವ್ನಿಂಗ್ ಈ ಹೋಮ್ವರ್ಕ್ ಬಸ್ಸೋವಾಗ ಇದೆರಡು ನನಗೆ ಒಂದು ಸ್ವಲ್ಪ ಪೀಕ್ ಟೈಮಿಂಗ್ಸ್ ಅಂತಲೇ ಹೇಳ್ಬೋದು. ಅದೆರಡು ಮುಗಿಸಿದ್ರೆ ಒಂಥರ ಏನೋ ಡೈಲಿ ಅಚೀವ್ಮೆಂಟ್ ಮಾಡ್ದಂಗೆ. ಸೊ ಈ ರೀತಿ ಇರುತ್ತೆ ನನ್ನ ಒಂದು ಡೈಲಿ ರೊಟೀನ್ ಸ್ಕೆಡ್ಯೂಲು. ಸೊ ನೀವೆಲ್ಲ ಕೇಳಿದ್ರಲ್ವ, ಸೊ ಇವತ್ತು ಫುಲ್ ಡೇದು ತೋರಿಸಿದ್ದೀನಿ. ಸೊ ನಿಮಗೆಲ್ಲ ಈ ವಿಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಕೊನೆ ತನಕ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ನೋಡ್ತಾ ಇದ್ದೀರೋ, ಇಲ್ಲ ನೀವೇನಾದರೂ ಫಸ್ಟ್ ಟೈಮ್ ವ್ಯೂವರ್ಸ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.